ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿ ಅಪಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿರುವ ಚಿನ್ನಯ್ಯ ಬುರ್ಡೆ ಮ್ಯಾನ್ ಈತನ ಪೊಲೀಸ್ ಕಸ್ಟಡಿಯ ಅವಧಿ ಮುಕ್ತಾಯ ಆಗ್ತಾ ಇದೆ. ಓಕೆ, 10 ದಿನಗಳಿಂದ SIT ಕಸ್ಟಡಿಯಲ್ಲಿದ್ದಂತಹ ಚಿನ್ನಯ್ಯನ ಅವಧಿ ಮುಕ್ತಾಯ ಆಗ್ತಿದೆ. SIT ಕಸ್ಟಡಿಯ ಅವಧಿ ನಾಳೆಗೆ ಮುಕ್ತಾಯ ಆಗುತ್ತೆ. ಸೊ ನಾಳೆ ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗುತ್ತೆ. ಮತ್ತೊಮ್ಮೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಇವತ್ತು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಿದ್ದಾರೆ SIT. ನಿನ್ನೆಯೆಲ್ಲ ಒಂದಷ್ಟು ವಿಚಾರಣೆಗಳು ನಡೀತು. ಅದಾದ ನಂತರ ಕೆಲವು ಪ್ರದೇಶಗಳಿಗೆ ಕರ್ಕೊಂಡು ಹೋಗಿದ್ರು ಮಹಜರ್ ಮಾಡೋದಕ್ಕೆ. ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರಿಸ್ತಾರೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟ್ ಏನು ಹೇಳುತ್ತೆ ಅದು ಮತ್ತೆ ಪೊಲೀಸ್ ಕಸ್ಟಡಿಗೆ ಇವ್ರು ಕೇಳ್ತಾರೆ. ಕೊಡಲೂಬಹುದು ಅಥವಾ ಜೆಸಿಗೂ ಕಳಿಸ್ಬೋದು, ಹೇಳೋಕ್ಕಾಗಲ್ಲ. ಏನು ತೀರ್ಮಾನ ಬೇಕಾದರೂ ಆಗ್ಬೋದು. ಬಟ್ ಈ ಅವಧಿ ಏನಿದೆ 10 ದಿನ 11 ದಿನದ ಅವಧಿ, ಆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಆತನಿಂದ ಸತ್ಯ ಬಾಯಿ ಬಿಡಿಸುವಂತಹ ಕೆಲಸವನ್ನು SIT ಅವರು ಮಾಡಿದ್ದಾರೆ. ಈಗಾಗಲೇ ಹಲವಾರು ವಿಚಾರಗಳಿಗೆ ಹಲವಾರು ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಬಂದಿದೆ SIT ಅವರಿಗೆ. ಬಟ್ ಅವರು ತನಿಖೆಯನ್ನು ಗೌಪ್ಯವಾಗಿ ಇಟ್ಕೋತಾರೆ, ಮಾಹಿತಿಯನ್ನು ಯಾವುದನ್ನು ಕೂಡ ಬಿಟ್ಕೊಡಲ್ಲ. ವಿಚಾರಣೆಯಂತೂ ಸಾಗಿದೆ, ಈಗಲೂ ಅದೇ ರೀತಿಯಲ್ಲಿ ಮುಂದುವರೆದಿದೆ. ಸೊ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಹಜರ್ ಇನ್ನಷ್ಟು ಬಾಕಿ ಇದೆ. ಅಂದರೆ ಆತ ಇನ್ನಷ್ಟು ಜಾಗಗಳಲ್ಲಿ ಉಳ್ಕೊಂಡಿದ್ದ. ಚಿನ್ನಯ್ಯ ವಾಸ ಇದ್ದಂತಹ ಮಂಡ್ಯ ನಿವಾಸ ಇರ್ಬೋದು, ಆ ಊರಿರ್ಬೋದು, ತಮಿಳುನಾಡಿನ ನಿವಾಸ ಇರ್ಬೋದು, ಅಲ್ಲೆಲ್ಲ ಮಹಜರ್ ನಡೆಸಬೇಕಾಗತ್ತೆ. ಹೀಗಾಗಿ ಮತ್ತೆ ಆತನನ್ನು ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಈ ಸಲ 10 ರಿಂದ 15 ದಿನ ಒಂದು ಆರೋಪಿಯನ್ನ ಒಂದು ಪ್ರಕರಣದಲ್ಲಿ ಕಸ್ಟಡಿಗೆ ಕೇಳೋದಕ್ಕೆ 15 ದಿನಗಳ ಕಾಲಾವಕಾಶ ಅಧಿಕಾರಿಗಳ ಹತ್ರ ಇರುತ್ತೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸ್ತಾರ ಅನ್ನೋದು ಪ್ರಶ್ನೆ. ಲಾಸ್ಟ್ ಟೈಮ್ ಕೇಳಿದಾಗಲೇ ಅವರು 12 ದಿನ ಕೇಳಿದರು, 10 ದಿನ ಕೋರ್ಟ್ ಕೊಟ್ಟಿತ್ತು. ಈ ಸಲ ಮತ್ತೆ 10 ರಿಂದ 15 ದಿನದಲ್ಲಿ ಈತನನ್ನು ವಶಕ್ಕೆ ಪಡಿಬೇಕು ಅನ್ನೋದ್ರ ಆಲೋಚನೆ. ಆಮೇಲೆ ಯಾಕೆ ಆಲ್ಮೋಸ್ಟ್ ಪೊಲೀಸ್ ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಇದ್ವಿ ಅಂದರೆ, ಈತ ಸುಮಾರು ಜನರ ಹೆಸರನ್ನು ಬಾಯ್ಬಿಟ್ಟಿದ್ದಾನೆ. ಅವ್ರನ್ನ ಇವ್ರನ್ನ 1 to 1 ಕೂರಿಸ್ಬಿಟ್ಟು ಮಾತಾಡಬೇಕಾಗತ್ತೆ. ಇದೆಲ್ಲ ಅನಿವಾರ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ಈ ಬಾರಿ ಎಷ್ಟು ದಿನಗಳ ಕಾಲ ಈತನನ್ನು ವಶಕ್ಕೆ ಕೇಳುವಂತಹ ಸಾಧ್ಯತೆ ಇದೆ? ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಇಂತಿಂಥ ಕಾರಣ ಅಂತ ಕೊಡಬೇಕಾಗತ್ತೆ. ಯಾವ ಕಾರಣಗಳನ್ನು ಕೊಡಬೇಕು ಅಂತ ಸಿದ್ಧತೆಯನ್ನು SIT ಟೀಮ್ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಮಮತಾ, ಈಗಾಗಲೇ ಏನು ಧರ್ಮಸ್ಥಳದ ಅಪಪ್ರಚಾರ ವಿರುದ್ಧ ಪ್ರಕರಣದ ಪ್ರಮುಖ ರೂವಾರಿ ಚಿನ್ನಯ್ಯನನ್ನ ಈಗಾಗಲೇ ಕಳೆದ 12 ದಿನಗಳಿಂದ SIT ಅಧಿಕಾರಿಗಳು ತಮ್ಮ ವಶಕ್ಕೆ ತಗೊಂಡು ಈಗ ವಿಚಾರಣೆ ಅಂದರೆ ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಹೀಗಾಗಿ ಕಳೆದ 12 ದಿನಗಳಿಂದ ಏನು ಕೋರ್ಟ್ ಅವರಿಗೆ ಅನುಮತಿ ನೀಡಿತ್ತು, ಆ 12 ದಿನಗಳ ಕಾಲ ಇವತ್ತಿಗೆ ಮುಗಿಯುವಂಥದ್ದು. ನಾಳೆ ಆತನನ್ನು ಮತ್ತೆ ಬೆಳ್ತಂಗಡಿ ಕೋರ್ಟಿಗೆ ಹಾಜರುಪಡಿಸಬೇಕಾಗಿರುವಂಥದ್ದು. ಹಾಗಾಗಿ ಈಗ ನಿನ್ನೆಯಿಂದನೂ ಕೂಡ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಕೂಡ ನಿರಂತರವಾಗಿ ವಿಚಾರಣೆ ಮಾಡಿದಂಥ SIT ಅಧಿಕಾರಿಗಳು ಸಂಜೆ 7 ಗಂಟೆ ವೇಳೆಗೆ ಆತ ಹೇಳಿದ ಒಂದು ಜಾಗ ಏನು ಹಳ್ಳಿ ಮನೆ ಇತ್ತು, ಅಂದರೆ ಧರ್ಮಸ್ಥಳದ ಗ್ರಾಮ ಪಂಚಾಯತಿಲಿ ಆತ ಕೆಲಸ ಮಾಡುವಾಗ ಅದೇ ಒಂದು ರೆಸಾರ್ಟಿನ ಸುತ್ತಮುತ್ತ ಉಳ್ಕೊಂಡಿರುವಂಥದ್ದು. ಮತ್ತು ಈ ಒಂದು ಪ್ರಕರಣಕ್ಕೆ ತಂತ್ರಗಳನ್ನು ಹೆಣೆತಿರುವಂಥ ಸಂದರ್ಭದಲ್ಲೂ ಕೂಡ ಆ ಒಂದು ರೆಸಾರ್ಟ್ನಲ್ಲೇ ಸಾಕಷ್ಟು ಮಾತುಕತೆ ನಡೆದಿತ್ತು, ಚರ್ಚೆ ನಡೆದಿತ್ತು ಅಂತ ಅವನು SIT ಅಧಿಕಾರಿಗಳಿಗೆ ಮಾಹಿತಿ ನೀಡಿರುವಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಆತನನ್ನು ಸ್ಪಾಟ್ ಮಜಾರ್ ಮಾಡಿರುವಂಥದ್ದು. ಜೊತೆಗೆ ಇವತ್ತು ಆತನ ಏನು SIT ಕಸ್ಟಡಿಯಲ್ಲಿ ಇರುವಂಥ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ಕೂಡ ಸಾಕಷ್ಟು ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸುವಂಥದ್ದು. ಒಂದು ವೇಳೆ ಇಂದಿನ ವಿಚಾರಣೆಯಲ್ಲೂ ಕೂಡ ಆತ ಯಾವ್ದಾರ ಮತ್ತೊಂದು ಸ್ಥಳವನ್ನು ಹೇಳಿದ್ರೆ ಅದನ್ನು ಸಹ ಅಧಿಕಾರಿಗಳು ಇವತ್ತು ಮತ್ತೆ ಸ್ಪಾಟ್ ಮಜಾರ್ ಮಾಡಿ ನಾಳೆ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ SIT ಅಧಿಕಾರಿಗಳು ಈಗ ತಾತ್ಕಾಲಿಕವಾಗಿ ಈ ಪ್ರಕರಣದಲ್ಲಿ ಅವನೊಬ್ಬನ ವಿಚಾರಣೆಯನ್ನು ನಡೆಸಿರುವಂಥ ಹೊರತುಪಡಿಸಿದ್ರೆ ಮತ್ತೆ ಯಾರನ್ನು ಕೂಡ ನೋಟಿಸ್ ಕೊಟ್ಟಿಲ್ಲ, ಯಾರನ್ನು ಕೂಡ ವಿಚಾರಣೆಗೆ ಕರೆದಲೇ ಇರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ತಿಮ್ಮರೋಡಿ ಅವರ ಹೆಸರು ಇರುವಂಥದ್ದು, ಗಿರೀಶ್ ಮಟ್ಟಣ್ಣ ಹೆಸರು ಇರುವಂಥದ್ದು, ಮತ್ತು ಜಯಂತ್ ಹಾಗೆ ಇನ್ನು ಬೇರೆಯವರ ಹೆಸರು ಇರುವಂಥದ್ದು. ಆದರೆ SIT ಅಧಿಕಾರಿಗಳು ಈವರೆಗೂ ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಮತ್ತು ಈ ಪ್ರಕರಣ ಸಂಬಂಧ ವಿಚಾರಣೆಗೂ ಕೂಡ ಕರೆದಿಲ್ಲ. ಆದರೆ SIT ಅಧಿಕಾರಿಗಳು ಬೆಂಗಳೂರಿಗೆ ಚಿನ್ನಯ್ಯನನ್ನ ಬೆಂಗಳೂರಿನ ಜಯಂತ್ ನಿವಾಸಕ್ಕೂ ಹೋಗಿ ಅಲ್ಲಿಂದ ಒಂದು ತಪಾಸಣೆ ನಡೆಸ್ಕೊಂಡು ವಾಪಸ್ ಕರ್ಕೊಂಡು ಬಂದಿರುವಂಥದ್ದು. ಆದರೆ ಇನ್ನೂ ತನಿಖೆ ಬಾಕಿ ಇರುವಂಥದ್ದು. ಒಂದು ಕಡೆ ಆತನ ಏನು ಊರಿದೆ ಮಂಡ್ಯ, ಅಲ್ಲೂ ಕೂಡ ವಿಚಾರಣೆ ಮಾಡಬೇಕಾಗಿರುವಂಥದ್ದು. ಮತ್ತು ತಮಿಳುನಾಡಲ್ಲಿ ಆತ ವಾಸ ಇದ್ದಂಥ ಸ್ಥಳದನ್ನು ಕೂಡ ಸ್ಪಾಟ್ ಮಜಾರ್ ಮಾಡಬೇಕಾಗಿರೋದ್ರಿಂದ, ಜೊತೆಗೆ ಈ ಪ್ರಕರಣದಲ್ಲಿ ಎಷ್ಟುಗಳು ಕೇಳಿ ಬಂದಿರುವಂಥ ತಿಮ್ಮರೋಡಿ ಆಗ್ಬೋದು, ಗಿರೀಶ್ ಮಟ್ಟಣ್ಣ ಮತ್ತು ಜಯಂತ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು, ಮಾಡಲೇಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ನಾಳೆ ಬೆಳ್ತಂಗಡಿ ಕೋರ್ಟಿಗೆ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಹಾಜರುಪಡಿಸಿದ್ರು ಕೂಡ ಮತ್ತೆ 10 ರಿಂದ 15 ದಿನಗಳ ಕಾಲ ವಶಕ್ಕೆ ಕೇಳುವಂಥ ಸಾಧ್ಯತೆ ಅಂದರೆ ನಿಚ್ಚಳವಾಗಿರುವಂಥದ್ದು. ಯಾಕೆಂದರೆ ತನಿಖೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮುಗಿದಲೇ ಇರುವಂಥದ್ದು. ಇನ್ನು ಪ್ರಕರಣ ಸಂಬಂಧ ಬೇರೆಯವರ ವಿಚಾರಣೆ ಕೂಡ ನಡೆಸಬೇಕಾಗಿರುವಂಥದ್ದು. ಜೊತೆಗೆ ಮಂಡ್ಯ ಮತ್ತು ತಮಿಳುನಾಡಲ್ಲೂ ಕೂಡ ಅಂದರೆ ಸ್ಪಾಟ್ ಮಜಾರ್ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ನಾಳೆ ಮತ್ತೆ 10 ರಿಂದ 15 ದಿನಗಳ ಕಾಲ ಚಿನ್ನಯ್ಯನನ್ನ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಮಾತನಾಡ್ತೀವಿ. ಒಟ್ಟಾರೆ ಇವಾಗ ನಾನು ಆಗಲೇ ಹೇಳಿದಂತೆ ಈ ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಆತನಿಂದ ಸತ್ಯ ಬಹಿರಂಗಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ.